ಯೂನಿವರ್ಸಿಟಿಯಲ್ಲಿ ಅರುಣ ಅರುಣನ ದಾಳಿ ಆಗಮನಗೊಂಡಿದೆ. ಫೈನಲ್ನ ಪ್ರಥಮ ದಾಳಿಗಾರನಾಗಿ ಗುರುತಿಸಿಕೊಳ್ತಾ ಇದ್ದಾರೆ. ನೋಡಿ, ಇದು ರೋಚಕವಾದ ಪಂದ್ಯ. ಅರುಣ್ನ ಬಂಧನವಾಗ್ತಾ ಇದೆ ಕೆಎಂಸಿಯ ಪಾಳ್ಯದಲ್ಲಿ. ಕಬಡ್ಡಿ ಎಂದರೆ ಹೀಗೆ ಸಣ್ಣ ಪಟ್ಟು ನೋವುಗಳು ಸರ್ವಸಾಮಾನ್ಯ. ಕಬಡ್ಡಿಯ ಕ್ರೀಡಾಪಟುಗಳು ಸಾಕಷ್ಟು ದಷ್ಟಪುಷ್ಟವಾಗಿ ಇರುತ್ತಾರೆ. ಮತ್ತೆ ರೋಹಿತನ ದಾಳಿ, ಕೆಎಂಸಿಯ ದಾಳಿಗಾರ ತಲಾಂಗ್ ತಂಡದ ಆಟಗಾರರೊಂದಿಗೆ ಓರ್ವ ಕೆಎಂಸಿಯ ಆಟಗಾರ ಕಳೆದ ಬಾರಿ ಆರೋಗ್ಯ ಇಲಾಖೆಯಲ್ಲಿ ನಡೆದಂತ ಒಂದು ಪಂದ್ಯಕೂಟದಲ್ಲಿ ರಾಜ್ಯ ಮಟ್ಟವನ್ನ ಪ್ರತಿನಿಧಿಸಿದಂತ ಓರ್ವ ಆಟಗಾರ ರೋಹಿತ್, ಕೆಎಂಸಿ ಆಟಗಾರ. ಅದೇ ತಂಡದಲ್ಲಿ ಇನ್ನೋರ್ವ ರಾಜ್ಯ ಮಟ್ಟವನ್ನ ಜೂನಿಯರ್ ವಿಭಾಗದಲ್ಲಿ ಗುರುತಿಸಿಕೊಂಡಂತಹ ಮನೋಜ್, ಕೆಎಂಸಿ. ಇಬ್ಬರಿಗೂ ಕೂಡ ಈ ಒಂದು ಕ್ರೀಡಾಕೂಟದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಒಂದರಲ್ಲಿ ಸಮಬಲವನ್ನು ಕಂಡುಕೊಂಡಿದೆ. ಈ ಪಂದ್ಯ ಕೂಡ ರೋಚಕ ಘಟ್ಟಕ್ಕೆ ತಲುಪುವುದಂತೂ ಸತ್ಯ. ಸುನೈ ಬಹಳಷ್ಟು ಅದ್ವಿತೀಯ ತಾರೆ. ಕಬಡ್ಡಿಗೆ ಹೇಳಿ ಮಾಡಿಸಿದಂತಹ ಜೀವ. ಸುನೈ ಹುಟ್ಟಿದ್ದೆ ಕಬಡ್ಡಿಗಾಗಿ ಅನ್ಸುತ್ತೆ. ಒಂದು ಸಮದಲ್ಲಿ ಪಂದ್ಯವಿದೆ. 2024ರಲ್ಲಿ ಕೆಎಂಸಿ ಅವರು ಯಾವುದೇ ಟ್ರೋಫಿಯನ್ನ ಗೆದ್ದಿಲ್ಲ ಅಂತ ಅನ್ಕೊಳ್ತಾ ಇದ್ದೀನಿ. ಸಾಕಷ್ಟು ತಂಡ ಹಿನ್ನಡೆಯಲ್ಲಿತ್ತು. ಆದರೆ 2025 ಈ ಒಂದು ಪ್ರಥಮ ಪಂದ್ಯಕೂಟದಲ್ಲಿಯೇ ನಾವು ಸಾಕಷ್ಟು ಆಟದ ಬದಲಾವಣೆಗಳನ್ನ ಕಂಡುಕೊಂಡವರಿದ್ದಾರೆ. ಎಲ್ಲ ಆಟಗಾರರು ಸಾಕಷ್ಟು ಪ್ರಾಕ್ಟೀಸ್ ಗಳನ್ನ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಈಗ ರೋಹಿತ್ ಕೂಡ ಒಳ್ಳೆ ಫಾರ್ಮ್ ಬಂದಿದ್ದಾರೆ. ಲಾಸ್ಟ್ 2024ರಲ್ಲಿ ರೋಹಿತ್ ಅವರ ಆಟ ಕೂಡ ಅತ್ಯುತ್ತಮವಾಗಿ ಕಂಡು ಬಂದಿಲ್ಲ. ಒಂದು ಅಂಕ ಪಡೆದುಕೊಂಡಾಗಿದೆ. ರೋಹಿತ್ನ ದಾಳಿಯಲ್ಲಿ 2-1ರಲ್ಲಿ ಪಂದ್ಯವಿದೆ. ಕೆಎಂಸಿ ಫೈನಲ್ ಪಂದ್ಯ 10 ನಿಮಿಷದ ಆಟವನ್ನು ನೀಡಲಾಗಿದೆ. ನೋಡಬೇಕು ಮನೋಜ್. ಸೊ ಹಿಂದಿನ ಪಂದ್ಯದಲ್ಲಿ ಗೆಲುವಿನ ಪ್ರಮುಖ ರೂವಾರಿಯಾಗಿರುವಂತಹ ಮನೋಜ್, ಆತನ ಕಬಡ್ಡಿಯ ಸ್ಕಿಲ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅದ್ವಿತೀಯ ಆಟಗಾರ. 2-8 ಸಮಬಲವನ್ನು ಕಂಡುಕೊಂಡಿದೆ. 2-2 ಮತ್ತೆ ಸತತವಾಗಿ ದಾಳಿಯನ್ನು ಮಾಡುತ್ತಿರುವಂತಹ ಸುನೈ. ಅದು ನೋಡ್ಬೇಕಾಗಿದೆ. ಅದು ಎಣ್ಣಪ್ಪನಲ್ಲ, ಎಣ್ಣಪ್ಪ ಯೂನಿವರ್ಸಿಟಿಯಲ್ಲಿ ಆಡಿದಂತ ಸುಮೈ. ಪಾಪ ಅವರು ಹೇಳಿ ಕಷ್ಟ ಇದೆ, ಏನೋ ಅಣ್ಣಪ್ಪಣ್ಣ ಅಂತ ಇದ್ದಾರೆ. ಎಣ್ಣಪ್ಪಯ್ಯ ಮನೋಜ್, ಜಸ್ಟ್ ನಂಬರ್ 8. ಇವತ್ತಿನ ಪಂದ್ಯಕೂಟದ ಮ್ಯಾಟ್ನ ಪ್ರಾಯೋಜಕರಾಗಿರ್ತಕ್ಕಂಥ ಈಶ್ವರಗೊಂಡ ಅವರಿಗೂ ಕೂಡ ತಮ್ಮ ಆಯೋಜಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಪಂದ್ಯಕೂಟ ಮುಂದುವರಿಸಿಕೊಳ್ತಾ ಇದ್ದಾವೆ. ತಲಾಂಗ್ ತಂಡದ ದಾಳಿಗಾರ 6 ಜನ ಕೆಎಂಸಿಯ ಬಲಿಷ್ಠ ಡಿಫೆಂಡರ್ಗಳ ನಡುವೆ ದಾಳಿ ಆಗಮನಗೊಂಡಿದೆ. ಸಮಬಲದ ಪಂದ್ಯ ಸಾಗಿ ಬರ್ತಾ ಇದೆ. ಸೊ ಹೇಳಲಿಕ್ಕಾಗಲ್ಲ. ಹಿಂದಿನ ಸೆಮಿಫೈನಲ್ ಪಂದ್ಯವನ್ನು ಕೂಡ ನೀವು ಗಮನಿಸಿದ್ರೆ, ಸೊ ಹಾಕೊಳ್ಳು ತಂಡದ ವಿರುದ್ಧ ಪ್ರಥಮಾರ್ಧದಲ್ಲಿ ಬಹಳಷ್ಟು ಚೆನ್ನಾಗಿ ಆಡಿದ್ರು. ದ್ವಿತೀಯಾರ್ಧದಲ್ಲಿ ಎಚ್ಚೆತ್ತುಕೊಂಡ್ರು. ಕಬಡ್ಡಿ ಹಾಗೆ ಪ್ರಥಮಾರ್ಧ ಚೆನ್ನಾಗಿರುತ್ತೆ, ದ್ವಿತೀಯಾರ್ಧದಲ್ಲಿ ಏನಿದ್ರು ನೈಜವಾದಂತಹ ಆಟ ಹೊರಬರಬೇಕು. ರೋಹಿತನ ದಾಳಿ ನಾನು ಮೊದಲೇ ಹೇಳಿದ್ದೆ. ಕಳೆದ 2024ರಲ್ಲಿ ರೋಹಿತನ ಯಾವುದೇ ದೊಡ್ಡ ಆಟಗಳು ಕಂಡು ಬಂದಿಲ್ಲ. ಆದ್ರೆ ಇವತ್ತಿನ ದಿನ ಸಾಕಷ್ಟು ತಂಡಕ್ಕೆ ಸಪೋರ್ಟ್ ಅನ್ನ ನೀಡ್ತಾ ಇದ್ದಾರೆ. ತಲಾಂಗ್ ತಂಡದ ಪರವಾಗಿ ಅರುಣ್ನ ಆಗಮನವಾಗಿದೆ.
ದಾಳಿಯಲ್ಲಿ ಅರುಣ್ ಬಹಳಷ್ಟು ಹಿಂದಿನಿಂದಲೂ ಕೂಡ ಕಬಡ್ಡಿಯನ್ನು ಆಡುತ್ತಿರುವಂತಹ ಎಳೆಯ ಹುಡುಗ. ಮತ್ತೆ ಅರುಣ್ ಸಮಯಾಚರಣೆಯನ್ನು ತೆಗೆದುಕೊಂಡಿದ್ದಕ್ಕೂ ರೈಡ್ ಅಲ್ಲಿ ರೋಹಿತ್ನ ಆಗಮನವಾಗಿದೆ. ಕೆಎಂಸಿ ತಂಡದ ಪರವಾಗಿ ಬಲಿಷ್ಠ ಡಿಫೆಂಡರ್ಗಳ ನಡುವೆ ರೋಹಿತ್ನ ದಾಳಿ ಅಂತ ಬಂದಾಗಿದೆ. ಸೂಪರ್ ರೈಡ್, 3 ಅಂಕಗಳು. ಸೂಪರ್ ರೈಡ್ ಆಗಿದೆ. ರೋಹಿತ್ ಮುಖೇನ 5-2. ಕೆಎಂಸಿಯ ಅಂಕಿಅಂಶ ಪಟ್ಟಿಯಲ್ಲಿ 5 ಅಂಕಗಳು ಜಮೆಗೊಂಡಿದೆ. ಕಲಾಂ ತಂಡದ ಅಂಕಿಅಂಶ ಪಟ್ಟಿಯಲ್ಲಿ 2 ಅಂಕಗಳು ಜಮೆಗೊಂಡಿದೆ. ಇನ್ನೊಂದು ಅಂಕ ಕಲಾಂದ್ ತಂಡಕ್ಕೆ. 3-5ರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಇದು ಫೈನಲ್ ಪಂದ್ಯ. ಗೆದ್ದರೆ ಪ್ರಥಮ ಟ್ರೋಫಿಯನ್ನ ಗೆಲ್ಲುತ್ತೀರಾ, ಸೋತರೆ ದ್ವಿತೀಯ ಟ್ರೋಫಿಯನ್ನ ಗೆಲ್ಲುತ್ತೀರಾ. ಸೋತರು ಪ್ರಶಸ್ತಿಯೇ, ಗೆದ್ದರು ಪ್ರಶಸ್ತಿಯೇ. ಪ್ರಶಸ್ತಿಯ ಅಗಲ ಉದ್ದದಲ್ಲಿ ಮಾತ್ರ ವ್ಯತ್ಯಾಸವಿರಬಹುದು, ಆದರೆ ಪ್ರಶಸ್ತಿ ಮಾತ್ರ ಕಟ್ಟಿಟ್ಟ ಬುತ್ತಿ ನಿಮಗೆ. ಎಸ್ ಕಲಾಂ ತಂಡದ ದಾಳಿಗಾರ ಕೆಎಂಸಿಯ ಪಾಳ್ಯದಲ್ಲಿ ಫೈನಲ್ ಪಂದ್ಯದಲ್ಲಿ ಸಾಕಷ್ಟು ಜನ ದೂರದ ಊರಿಂದ ಬಂದಿರತಕ್ಕಂತ ಪ್ರೇಕ್ಷಕರು ಪಂದ್ಯವನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ. ಖಂಡಿತವಾಗಿ SBM ಟ್ರೋಫಿ 2025 ಪರವಾಗಿ ಆತ್ಮೀಯವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾವೆ. 3-5 in favor of KMC. 5-3. ನೋಡಿ, ಗಂಡ ಸಮಾಜದ ಕ್ರೀಡಾಪಟುಗಳಿಗೆ ಇನ್ನೊಂದು ಸಿಹಿ ಸುದ್ದಿ ರವಾನೆಯಾಗ್ತಾ ಇದೆ. ಇದೇ ಬರುವ ಫೆಬ್ರವರಿ 15ರಂದು ಹಾಕೋಡ್ಲಿನಲ್ಲಿ ಗಂಡ ಸಮಾಜದ ಮ್ಯಾಟ್ ಪಂದ್ಯಾವಳಿಯನ್ನ ಅದ್ದೂರಿಯಾಗಿ ಆಯೋಜನೆಗೊಳ್ಳಲಿಕ್ಕಿದೆ. ಇದು ಎಲ್ಲ ಕ್ರೀಡಾಪಟುಗಳಿಗೆ ಒಂದು ಸಿಹಿ ಸುದ್ದಿಯಾಗಿ ರವಾನೆಯಾಗ್ತಾ ಇದೆ. 3-5ರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಮತ್ತೆ ಅದೇ ಸಂಖ್ಯೆ 8ರ ಆಟಗಾರ ಮನೋಜ್ SN ಅಕಾಡೆಮಿ ಎಂಬ ನಾಮಾಂಕಿತದೊಂದಿಗೆ ದಾಳಿಯಲ್ಲಿ ಮನೋಜ್ ತಂಡದ ಆಟಗಾರ, ಬಹಳಷ್ಟು ಅದ್ವಿತೀಯ ಆಟಗಾರ. ಹಿಂದಿನ ಪಂದ್ಯವನ್ನು ಕೂಡ ಗಮನಿಸಿದ್ರೆ ತಂಡದ ಗೆಲುವಿನಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಮನೋಜ್ ಬಹಳಷ್ಟು ಆಕ್ಟಿವ್ ಆಗಿದ್ದಾರೆ. ಆತನ ಕಬಡ್ಡಿಯ ಶೈಲಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಕಬಡ್ಡಿಯ ಶೈಲಿ, ಬಾಡಿ ಲ್ಯಾಂಗ್ವೇಜ್ ಅನ್ನು ನೋಡಿದ್ರೆ ಒಬ್ಬ ಆಟಗಾರ ಹೇಗೆ ಆಡ್ತಾನೆ ಅನ್ನುವಂಥದ್ದನ್ನ ಬೇಗ ಕಂಡುಹಿಡಿಯಬಹುದು. ಡಿಸೈಡ್ ರೈಟ್ ಆರ್ ಡೈ. ಸುನೈ ಬಹಳಷ್ಟು ಅದ್ವಿತೀಯ ಆಟಗಾರ. ಇದು ಕೂಡ ಪೂರ್ತಿ ತಂಡದ ಗೆಲುವಿನ ಬೆನ್ನೆಲುಬಾಗಿ ಅದ್ವಿತೀಯ ದಾಳಿ. ತಂಡದ ದಾಳಿಗಾರ ಮತ್ತೆ KMCಯ ಪಾಳ್ಯದಲ್ಲಿ ಜರ್ಸಿ ನಂಬರ್ 8 ಕೊಟ್ಟಂತ ಆಟಗಾರ. ಮಾಡು ಇಲ್ಲವೇ ಮಾಡಿ, ಅಂಕವನ್ನು ತರಲೇಬೇಕು, ಇಲ್ಲವಾದಲ್ಲಿ ಶರಣಾಗಬೇಕು. ಅದ್ವಿತೀಯ ದಾಳಿಯೊಂದಿಗೆ ಕಬಡ್ಡಿ ಎನ್ನುವ ಮತ್ತೆ ಕಾದು ನೋಡ್ಬೇಕು. 8-3ರಲ್ಲಿ ಪಂದ್ಯವಿದೆ. ಫೈನಲ್ ಪಂದ್ಯದಲ್ಲಿ ಕಲಂದ ತಂಡ ಸಾಕಷ್ಟು ಹಿನ್ನಡೆಯನ್ನ ಕಂಡುಕೊಳ್ತಾ ಇದೆ. 5 ಅಂಕಗಳ ಮುನ್ನಡೆಯಲ್ಲಿದೆ KMC. ಈಗ ನೋಡಿ ಮಜಾ ಇದೆ. ಇಲ್ಲಿ ಏನು ನಡೀತಾ ಇದೆ? ಕೊನೆಯ ಕ್ಷಣಾರ್ಧದವರೆಗೂ ಬಿಟ್ಟುಕೊಡದಂತಹ 2 ತಂಡಗಳು ಮತ್ತೆ 1+2 3 ಪಾಯಿಂಟ್. ಸ್ಕೋರ್ ಈಸ್ 11-3 11-3 ಇನ್ ಫೇವರ್ ಆಫ್ KMC. ಕೋಕಿ ತಂಡ ಮುನ್ನಡೆಯನ್ನು ಪಡೆದುಕೊಂಡಿದೆ. 8 ಅಂಕದ ಮುನ್ನಡೆಯಲ್ಲಿದೆ. ಪ್ರಥಮಾರ್ಧ ಡಿಫೆನ್ಸ್ ಮಾಡ್ತಾ ಇದ್ದಾರೆ. 2025ರ ಒಳ್ಳೆಯ ಫಾರ್ಮ್ ನಲ್ಲಿ ಇರುವಂತಹ ತಂಡ ಅನ್ಬೋದು. ಕುರ್ತಿ ತಂಡವನ್ನು ನೋಡಿದ್ರೆ ಕಮಿಷನ್ ಗೊತ್ತಾಗ್ಬಿಡುತ್ತೆ. ಎಲ್ಲ ಎಳೆಯ ಯುವಕರು
ಸೊ ಮೊದಲಿನ ತರ ತಂಡ ಇಲ್ಲವೇ ಇಲ್ಲ, ಬಹಳಷ್ಟು ಚೇಂಜಸ್ ಕೂಡ ಇದೆ, ಬಹಳಷ್ಟು ಯುವ ಕ್ರೀಡಾಪಟುಗಳನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಸೊ ತಂಡದಲ್ಲಿ ಕೂಡ ಹಾಗೆ ಹಾಕೊಂಡು ತಂಡದಲ್ಲೂ ಕೂಡ, ಸೊ ಎಲ್ಲ ತಂಡದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ, ಎಲ್ಲ ಯುವ ಪ್ರತಿಭೆಗಳನ್ನ ಕಂಡುಕೊಳ್ತಾ ಇದ್ದಾರೆ. ಆಟದ ತೀರ್ಮಾನ ಪಡೆದುಕೊಂಡು ಗೆದ್ದುಕೊಂಡಂತ ತಂಡವಾಗಿತ್ತು. ಅಂತಹ ಬಲಿಷ್ಠ ತಂಡವನ್ನ ಸೋಲಿಸಿ ಈಗ ಫೈನಲ್ ಕ್ಷಣದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಮತ್ತೆ ರೋಹಿತನ ಗಮನವಾಗಿದೆ. 12-3 in favor of KMC. ದ್ವಿತೀಯಾರ್ಧದಲ್ಲಿ 9 ಅಂಕದ ಮುನ್ನಡೆಯಲ್ಲಿದೆ. 9-12 ದ್ವಿತೀಯಾರ್ಧ ಪ್ರಾರಂಭವಾಗಿದೆ. ಎರಡೂ ತಂಡದ ಆಟಗಾರರಿಗೆ ಆಯೋಜಕರು ದಯವಿಟ್ಟು ನೀರಿನ ವ್ಯವಸ್ಥೆಯನ್ನ ಮಾಡಿ, ಅಲ್ಲಿ ನೀರನ್ನ ಕೇಳ್ತಾ ಇದ್ದಾರೆ. ದಯವಿಟ್ಟು ಆಯೋಜಕರು ಆಟಗಾರರಿಗೆ ನೀರಿನ ವ್ಯವಸ್ಥೆಯನ್ನ ಮಾಡಬೇಕಂತ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಅಲ್ಲಿ ಆಟಗಾರರು ನೀರನ್ನ ಕೇಳ್ತಾ ಇದ್ದಾರೆ. ಆದಷ್ಟು ಬೇಗ ಸಹಕರಿಸಿ, ಯಾವುದೇ ಅಂಕವಿಲ್ಲ, ಆದಷ್ಟು ಬೇಗ. 12-3 12-3 ಪಂದ್ಯ ಸಾಗಿ ಬರ್ತಾವಿದೆ. ಮತ್ತೆ ರೋಹಿತನ ಆಗಮನವಾಗಿದೆ. ಸೊ ಈಗಾಗಲೇ ಪ್ರಥಮ ಸೆಮಿಫೈನಲ್ ಅಲ್ಲಿ ಯಾರು ಇಲ್ಲಿ ಬಹುಮಾನವನ್ನ ಪಡಿತಾರೋ ಆ ತಂಡದ ವಿರುದ್ಧ ಆಡಿದಂತ ತಂಡಕ್ಕೆ 3ನೇ ಬಹುಮಾನ ಹೋಗುತ್ತೆ. ಯಾರು ದ್ವಿತೀಯ ಸ್ಥಾನವನ್ನ ಪಡೆದಿರ್ತಾರೆ ಅವರ ತಂಡದ ವಿರುದ್ಧ ಆಡಿದಂತ ಸೆಮಿಫೈನಲ್ ಅಲ್ಲಿ ಆಡಿದಿರುವಂತಹ ತಂಡಕ್ಕೆ 4ನೇ ಬಹುಮಾನ ಹೋಗ್ಬಿಡುತ್ತೆ. ಸೊ ಇದೊಂದು ಕಾದು ನೋಡುವಂಥದ್ದು. ವೇಗವಂತ ದಾಳಿಯೊಂದಿಗೆ ಈಗ ಕಾದು ನೋಡಬೇಕು. ಡೂ ಆರ್ ಡೈ ಅಲ್ಲಿ ಸುಮಯ್ಯನನ್ನ ಪರಿಚಯಿಸಿಕೊಳ್ತಾ ಇದ್ದಾವ. ಸ್ವಲ್ಪ ಬಂದಾಗಿದೆ, ಸಾಕಷ್ಟು ಹಿನ್ನಡೆಯಲ್ಲಿದೆ ತಲಾಂದ್ ತಂಡ. ಡೂ ಆರ್ ಡೈ ಅಲ್ಲಿ ತಲಾಂದ್ ತಂಡದ ಪರವಾಗಿ ಅರುಣ್. ಪುರಂದರನ ಬಂಧನವಾಗ್ತಾ ಇದೆ. ನಿರ್ಣಾಯಕ ತೀರ್ಮಾನ. ಸೊ ನಿರ್ಣಾಯಕ ತೀರ್ಮಾನ ಬರಬೇಕಾಗಿದೆ. ಕೂಡ ಸೊ ನಿರ್ಣಾಯಕ ತೀರ್ಮಾನ. ದಾಳಿಯಲ್ಲಿ ಮತ್ತೆ ರೋಹಿತನ ಆಗಮನವಾಗಿದೆ. 14-3 ಪಂದ್ಯವಿದೆ ಬಂಧುಗಳ. ಅಲ್ಲಿ ಡೂ ಆರ್ ಡೈ ರೈಡ್ ಆಗಿತ್ತು. ತಂಡದ ಆಟಗಾರರು ನಿಧಾನಗತಿಯಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಅಂಕಗಳು ಜಮೆಯಾಗ್ತಾ ಇದೆ. 14-3 ಪಂದ್ಯವಿದೆ. ಆಯೋಜಕರ ಆಟಗಾರರಿಗೆ ದಯವಿಟ್ಟು ನೀರಿನ ವ್ಯವಸ್ಥೆ ಕೇಳ್ತಾ ಇದ್ದಾರೆ. ದಯವಿಟ್ಟು ಯಾರಾದ್ರೂ ಇಬ್ಬರು ಹೋಗಿ ನೀರಿನ ವ್ಯವಸ್ಥೆಯನ್ನ ಮಾಡಿ ಆದಷ್ಟು ಬೇಗ ಪ್ಲೀಸ್. ಯಾರಾದ್ರೂ 2 ಜನ ಹೋಗಿ ಸಹಕರಿಸಿ ಪ್ಲೀಸ್. ಅವರು ಆಟಗಾರರಿಗೆ ತೊಂದರೆಗಳಾಗಬಾರದು. ಇಷ್ಟು ಅದ್ಧೂರಿಯಾಗಿ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡಿ ಒಂದು ಫೈನಲ್ ಪಂದ್ಯದಲ್ಲಿ ಒಂದು ನೀರಿನ ವ್ಯವಸ್ಥೆಯನ್ನು ಸರಿಯಾಗಿ ಆಟಗಾರರಿಗೆ ಕೊಡಿ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವ. 43 ಆಟಗಾರರಿಗೆ ನೀರಿನ ವ್ಯವಸ್ಥೆ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವ. 14-3 KMC 14-3 ಕೊನೆಯ ಕ್ಷಣದಲ್ಲಿ ಇದ್ದೇವೆ. ಕಾದು ನೋಡಬೇಕು. ದ್ವಿತೀಯಾರ್ಧ ಕೂಡ ಪ್ರಾರಂಭವಾಗಿದೆ. ಕೊನೆಯ ಹಂತ ಕೊನೆಗಳಿಗೆ ಕೂಡ ಇದೇ ಕ್ಷಣದಲ್ಲಿ ಟ್ರೋಫಿಯನ್ನ ಯಾರು ಇರುಗೋಳಿ ಬೇಟೆವೀರ ದೇವಸ್ಥಾನ ಇವರ ಕಾಸರದಲ್ಲಿ ನಡೆಯುತ್ತಿರುವಂತಹ ತಾಲೂಕು ಮಟ್ಟದ ಗೊಂಡ ಸಮಿತಿಯ ಕಬಡ್ಡಿ ಪಂದ್ಯಾವಳಿ. ಮತ್ತೆ ದಾಳಿಯಲ್ಲಿ ರೋಹಿತ್. ಇವತ್ತಿನ ಪಂದ್ಯ KMC ತಂಡ ಜಯಶಾಲಿಯಾದರ ಸತತ 3 ಬಾರಿಯೂ ಕೂಡ
ಮಾರುಕೇರಿಯಲ್ಲಿ ಆಯೋಜನೆಗೊಂಡಂತಹ ಪಂದ್ಯದಲ್ಲಿ 3 ಬಾರಿಯೂ ಕೂಡ ಪ್ರಥಮ ಸ್ಥಾನವನ್ನ ತನ್ನದಾಗಿಸಿಕೊಳ್ಳುವಂತ ತಂಡದಲ್ಲಿ ಒಂದಾಗುತ್ತೆ. ಗಟ್ಟಿ ಚಪ್ಪಾಳೆ ಬರಲಿ. ಇವತ್ತು ಗೆದ್ದರೆ ಮಾತ್ರ 15-3ರಲ್ಲಿ ಪಂದ್ಯ ಸಾಗಿ ಬರ್ತಾವಿದೆ. ಅವರಿಗೆ ಮಾರುಕೇರಿಗೆ ಬಂದರೆ ಏನೋ ಲಕ್ಕಿದೆಯೋ ಗೊತ್ತಿಲ್ಲ, ಆದ್ರೆ ಪ್ರಥಮ ಸ್ಥಾನವನ್ನ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅನ್ನುವ ರೀತಿಯಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ KMC ಆಟಗಾರರು. ಯಾಕೆಂದ್ರೆ ಹಾಕೋಡ್ಲು ತಂಡ ಬಲಿಷ್ಠ ತಂಡವಾಗಿತ್ತು. ಅಂತಹ ಬಲಿಷ್ಠ ತಂಡವನ್ನೇ ಸೋಲಿಸಿದೆ. ಕಳೆದ ಬಾರಿ ಸಾಕಷ್ಟು ಬಾರಿ KMC ತಂಡದ ಆಟಗಾರರನ್ನ ಸೋಲಿಸಿದಂತ ತಂಡವಾಗಿತ್ತು ಹಾಕೋಡ್ಲು ತಂಡ. ಆದ್ರೆ ಇವತ್ತಿನ ದಿನ ಅವರಿಗೆ ಸರಿಯಾದ ಉತ್ತರವನ್ನ ನೀಡಿದೆ, ಅವರಿಗೆ ಒಂದು ಪಾಠವನ್ನ ಕೊಟ್ಟಿದೆ. ಆದ್ರೆ ಮುಂದೊಂದು ದಿನ ಹಾಕೋಡ್ಲು ತಂಡ ಅವರನ್ನ ಯಾವ ರೀತಿ ಸೋಲಿಸ್ತಾರೆ ಎನ್ನುವುದು ಪ್ರಶ್ನೆಯಾಗಿದೆ. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಉಳಿದಿದೆ ಅಂತ. last 5 minutes ದಾಳಿಯಲ್ಲಿ ರೋಹಿತ್ in favor of KMC 15-5. ಸೊ 10 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡ KMC ತಂಡ ಸೊ ಫೈನಲ್ ನ ಪಂದ್ಯದ ಮೇಲೆ ಹಿಡಿತವನ್ನ ಇಟ್ಟುಕೊಂಡಿದೆ. ಎಚ್ಚೆತ್ತುಕೊಳ್ಬೇಕಾಗಿದೆ. ತಲಾ 5 ನಿಮಿಷದಲ್ಲೂ ಕೂಡ ಪಂದ್ಯದ ಪರಿಸ್ಥಿತಿಯನ್ನ ಬದಲಾವಣೆ ಮಾಡಬಹುದು. ಯಾಕಂದ್ರೆ ಇದು ಕಬಡ್ಡಿ, ಪ್ರತಿ ಕ್ಷಣದಲ್ಲೂ ಕೂಡ ಬದಲಾವಣೆಯಾಗುವಂತ ಆಟ ಕಬಡ್ಡಿ. ಮತ್ತೆ ಬಂಧನವಾಗ್ತಾ ಇದ್ದಾರೆ ತಲಾಂತ್ ತಂಡದ ದಾಳಿಗಾರ. 16-5. ಇವತ್ತಿನ ಫೈನಲ್ ಪಂದ್ಯ ವೀಕ್ಷಣೆ ಮಾಡಲು 4 ನಿಮಿಷದ ಆಟ ಮಾತ್ರ ಬಾಕಿ ಉಳಿದಿದೆ ಅಂತ. ಇವತ್ತಿನ ಫೈನಲ್ ಪಂದ್ಯವನ್ನ ವೀಕ್ಷಣೆ ಮಾಡಲು ಸಾಕಷ್ಟು ಖುಷಿ ಆಗ್ತಾ ಇದೆ. ಕಾರಣ ಒಂದೇ, ಅತಿ ಹೆಚ್ಚಿನ ಪ್ರೇಕ್ಷಕರು ಪಂದ್ಯವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇದು ನಮಗೆ ಸಂತೋಷ ಕೊಡ್ತಾ ಇದೆ. ಸಾಕಷ್ಟು ಕ್ರೀಡಾಪಟುಗಳಿಗೆ ಹೊರಿದುಂಬಿಸುವಂತಹ ಕ್ರೀಡಾ ಪ್ರೋತ್ಸಾಹಕರು ನಮ್ಮೊಂದಿಗಿದ್ದಾರೆ. ನಿಮ್ಮ ಪ್ರೋತ್ಸಾಹ ಇದೇ ರೀತಿ ನಮ್ಮೊಂದಿಗೆ ಯಾವತ್ತೂ ಕೂಡ ಇರಲಿ ಅಂತಕ್ಕಂಥ ಒಂದು ಮಾತುಗಳನ್ನು ತಿಳಿಸುತ್ತಾ ಪಂದ್ಯವನ್ನು ಮುಂದುವರಿಸಿಕೊಳ್ತಾ ಇದ್ದಾವೆ. ಡಿಸೈಡ್ ರೈಟ್, ಡೂ ಆರ್ ಡೈ. ರೋಹಿತ್ ಡಿಸೈಡ್ ರೈಡ್ ಅಲ್ಲಿ ರೋಹಿತ್ ಹಿಡಿಯುವುದು ಸುಲಭವಲ್ಲ. ಇವತ್ತಿನ ಪ್ರತಿ ರೈಡಲ್ಲೂ ಕೂಡ ಅತ್ಯುತ್ತಮ ದಾಳಿಗಾರರೆಂದು ಗುರುತಿಸಿಕೊಳ್ತಾರೆ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಉಳಿದಿದೆ ಅಂತ. ಎರಡೂ ತಂಡದ ನಾಯಕನ ಗಮನಕ್ಕೆ ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಉಳಿದಿದೆ. 17-6 in favor of KMC. ದಾಳಿಯಾಗಿತ್ತು. ಮತ್ತೆ ಇಲ್ಲೊಂದು ಅಂಕ. 18-6. 18-6. ಕುಮಾರ್ just number 0-1. ಹದಿನೆಂಟು 6ರಲ್ಲಿ ಫೈನಲ್ ಪಂದ್ಯ ಸಾಗಿ ಬರ್ತಾ ಇದೆ. ಈಗ ರೋಹಿತನ ಮತ್ತೆ ಆಗಮನವಾಗಿದೆ. ತಲಾಂತ್ ತಂಡದ 2 ಡಿಫೆಂಡರ್ಗಳ ನಡುವೆ ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಉಳಿದಿದೆ ಅಂತ. 18-6 ಬಹಳಷ್ಟು ಪಂದ್ಯದ ಹಿಡಿತವನ್ನು ಇಟ್ಟುಕೊಂಡಂತಹ KMC 18-6ರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಪಂದ್ಯವನ್ನ ಅಷ್ಟು ಮುನ್ನಡೆಯಲ್ಲಿ ಕಾಯ್ದುಕೊಂಡಿದೆ. 18-6 18-6. Do or die. Third right. ಇನ್ನೇನು ಕೆಲವೇ ಸೆಕೆಂಡ್ ನಲ್ಲಿ ಯಾವ ತಂಡ ಜಯಿಸಾಲಿ ಆಗುತ್ತಾ ಕಾದಾಡಬೇಕು. ಎಸ್, SBM ಟ್ರೋಫಿಯನ್ನ ಎತ್ತಿ ಹಿಡಿದಿರುವ